ಅಂಕಲ್, ನಮ್ಮ ಅತ್ತೆ ಚೆನ್ನಾಗಿದ್ದಾರಲ್ವಾ? ಪ್ರತಿಷ್ಠಿತ ಉದ್ಯಮಿ ಶ್ರೀಮಾನ್ ರಾಜಶೇಖರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣಮ್ಮನವರ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ರೇಖಾ ಎಂಬ ವಧುವು ಎಂಎಲ್ಎ ನಾರಾಯಣ ಮೂರ್ತಿಯವರ ಜ್ಯೇಷ್ಠ ಪುತ್ರ ಶ್ರೀ ವಿವೇಕ್ ರವರನ್ನು ವರಿಸಲಿದ್ದು ಮನೆ ಅಳಿಯನನ್ನಾಗಿ ಸ್ವೀಕರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾಂಬೂಲ ತಗೊಳ್ಳಿ. ಓಂ ಧ್ರುವಂತೆ ರಾಜ ವರುಣ ಧ್ರುವಂದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಟ್ಟಂದಾರಯತಾನ್ ಧ್ರುವಂ. ಒಂದ್ ನಿಮಿಷ ಬಂದೆ. ಯಾಕಮ್ಮ ಸೀತಾ, ಏನಾಯ್ತು? ಏನಾಯ್ತಮ್ಮ? ಕಾವೇರಮ್ಮ, ನೀರ್ ತಗೊಂಡ್ ಬನ್ನಿ. ಇತ್ತ ಜಾಸ್ತಿ ಆಗಿರ್ಬೇಕು. ಡಾಕ್ಟರ್ ಇಲ್ಲೇ ಇದಾರಲ್ಲ. ಸರ್ಸು, ಸ್ವಲ್ಪ ನೋಡು. ಈಕೆ ತಾಯಿ ಆಗ್ತಿದ್ದಾಳೆ. ಒಂಟಿ ಹೆಣ್ಣು ಹೊರಗಡೆ ಇದ್ರೆ ರಕ್ಷಣೆ ಇರೋದಿಲ್ಲ ಅಂತ ನನ್ನ ಮನೇಲಿ ಇಟ್ಕೊಂಡು ಆಶ್ರಯ ಕೊಟ್ಟೆ. ಆದ್ರೆ ನೀನು ರಕ್ಷಣೆ ಕೊಟ್ಟು ಮನೆಯಲ್ಲೇ ಕದ್ದು ಬಸರಾಗಿದ್ಯಾ. ಹೇಳು, ಯಾರಿದ ಕಾರಣ? ಹೇಳು, ಮಾತಾಡೆ. ಏನ್ ಅದು ಅದು ನೋಡಿ, ಇವತ್ತಿನ ಸಾಯಿಸ್ಬಿಡ್ತೀನಿ. ನೀನ್ ನಡಿಯೋ. ಅವಳು ತಪ್ಪಿಲ್ಲಪ್ಪ, ಅವಳು ತಪ್ಪಿಲ್ಲ. ಅಂದ್ರೆ ಅವಳಿಗೆ ಹೊಡಿಬಿಡಿ. ಇನ್ಯಾರ್ದೋ ತಪ್ಪು? ನಂದೇ ತಪ್ಪು. ನನ್ನ ಮರ್ಯಾದೆ ಮಣ್ಣು ಪಾಲು ಮಾಡ್ಬಿಟ್ಟಿಯಲ್ಲೋ. ಬೇಡಿ ಬೇಡಿ ಬೇಡಿ, ದಯವಿಟ್ಟು ನನ್ನ ಮಗನ ಹೊಡಿಬೇಡಿ. ಅವನಂತ ತಪ್ಪು ಮಾಡಲ್ಲ. ನೀನೇನ್ ತಪ್ಪು ಮಾಡಿದ್ರು ಉಂಡು ಮನೆಗೆ ದ್ರೋಹ ಬಗೆಯಲ್ಲ ಅನ್ಕೊಂಡಿದ್ದೆ. ಕೊನೆಗೂ ತೋರಿಸ್ಬಿಟ್ಟಿಲ್ಲ ನಿನ್ ಭಿಕಾರಿ ಬುದ್ಧಿನ. ಇಲ್ಲ ರೀ ಸೂರ್ಯ, ನೀನ್ ತಪ್ಪು ಮಾಡ್ಲಿಲ್ಲ ಅಂತ ಅವ್ರ ಹತ್ರ ಹೇಳು. ನೀನ್ ತಪ್ಪು ಮಾಡ್ಲಿಲ್ಲ ಅಂತ ಹೇಳು. ಮಾಡಿರೋ ಕರ್ಮನ್ ಕಣ್ಣು ಮುಂದೆ ಇಟ್ಕೊಂಡು ಹೇಗೆ ಇಲ್ಲ ಅಂತಾನೆ. ಇವನು ನನಗೆ ಹುಟ್ಟಿದ ಮಗನೇ ಆಗಿದ್ದಿದ್ರೆ ನನ್ನ ಯೋಗ್ಯತೆ ತಕ್ಕ ಹಾಕಿ ಬದುಕ್ತಾ ಇದ್ದ. ಆದ್ರೆ ಇವನು ಕುಲ ಗೋತ್ರ ಗೊತ್ತಿಲ್ದಿರೋ ಬೇವರ್ಸಿ. ಮಾತಿಗೂ ನನ್ನ ಹಾಲು ಕುಡಿದ ಮಗ ಅಂತ ವಹಿಸ್ಕೊಂಡು ಬರ್ತಿದ್ಯಲ್ಲ. ನೀನು ಹಾಲು ಕುಡಿಸಿದ್ದು ನೀ ಎತ್ತಿರೋ ಮನುಷ್ಯನಿಗಲ್ಲ, ವಿಷಾಕಕ್ಕೋ ಹಾವಿಗೆ. ಇಷ್ಟು ದಿನ ನೀನೇನ್ ತಪ್ಪು ಮಾಡಿದ್ರು ಕ್ಷಮಿಸ್ತೆ. ಬೀದಿಲಿ ಬಿದ್ದು ವಿಕಾರಿ ಆದ್ರೂ ನನ್ನ ಮಗ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದೆ. ಆದ್ರೆ ನನ್ನ ಮಗನಾಗೋ ಯೋಗ್ಯತೆ ನೀನು ಉಳಿಸ್ಕೊಳ್ಳಿಲ್ಲ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಪಾಲಿಗೆ ನೀನು ಸತ್ತು ಹೋಗ್ಬಿಟ್ಟೆ. ಹೊರಗೆ ಬೇಡಿ ಬಾಬಾ, ಬೇಡಿ. ಸೂರ್ಯ ಯಾವತ್ತೂ ಇಂಥ ಕೆಲಸ ಮಾಡೋನಲ್ಲ. ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಿ. ಮುಚ್ಚ ಬಾಯಿ, ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನ ಹೆಂಡತಿ ತಮ್ಮ ಅನ್ನೋ ಒಂದೇ ಕಾರಣಕ್ಕೆ ನೀನು ಏನು ಮಾಡದೆ ಬಿಡ್ತಾ ಇದ್ದೀನಿ. ನೀನು ಅಷ್ಟೇ. ಇನ್ ಮುಂದೆ ಈ ಮನೆ ಕಾಲಿಡ್ಬೇಡ. ಏಯ್, ಏನ್ರ ನೋಡ್ತಾ ಇದ್ದೀರಿ? ಕರ್ಕೊಂಡು ಹೋಗೋ ಇವನ್ನ.
ಹೊಸಲಿಂದ ಆಚೆ ಕಾಲಿಟ್ರೆ ನೀನು ಅವನ ಜೊತೆನೆ ಹೋಗ್ಬೇಕಾಗುತ್ತೆ. ನೀರಲ್ಲೊಂದು ಇರುವೆ ಬಿದ್ದಿದ್ರು ಅದು ಎಲ್ಲಿ ಸಾಯೋತ್ತು ಅಂತ ಹೇಳಿ ಅದನ್ನ ನೀರಿಂದ ಎತ್ತಿ ಹೊರಗೆ ಬಿಡೋನು ನನ್ನ ಸೂರ್ಯ. ಅವತ್ತಿ ಹುಡುಗಿನ ಕರ್ಕೊಂಡು ಬಂದು, ಇವಳು ನನಗೆ ಗೊತ್ತಿರೋ ಹುಡುಗಿ, ಇವಳು ಯಾರು ದಿಕ್ಕಿಲ್ಲ, ಇವಳನ್ನ ಕರ್ಕೊಂಡೋಗಿ ಮನೆಗೆ ಬಿಡು, ನನ್ನ ಹೆಸರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದಾಗ ನಾನು ಯಾಕೆ ಏನು ಅಂತ ಕೇಳದೆ ಸೀದಾ ಕರ್ಕೊಂಡೋಗಿ ಮನೆಗೆ ಸೇರಿಸ್ದೆ. ಯಾಕೆ ಗೊತ್ತಾ, ನನ್ನ ಸೂರ್ಯ ಏನೇ ಮಾಡಿದ್ರು ಅದು ಒಳ್ಳೇದೇ ಆಗಿರುತ್ತಿತ್ತು ನಂಬಿಕೆಯಿಂದ. ಈಗ ಅದೇ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ ಸೂರ್ಯ, ನೀನೊಂದು ಹುಡುಗಿನ ಕೇಳಿಸಿದ್ರೆ, ಗರ್ಭಿಣಿ ಮಾಡಿದ್ರೆ ನಿಮ್ಮ ಅಪ್ಪ ನಂಬಬಹುದು, ಈ ಸಮಾಜ ನಂಬಬಹುದು, ಆದ್ರೆ ನಾನು ನಂಬೋದಿಲ್ಲ ಸೂರ್ಯ. ಹೇಳು, ಇದಕ್ಕೆ ಕಾರಣ ಯಾರು ಹೇಳು? ಸೂರ್ಯ, ರೇ ನಿಂತ್ಕೊಳ್ರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಮೊದಲು ನ್ಯಾಯ ತೀರಿಸಿ, ಆಮೇಲೆ ಅವನ ಹತ್ರ ಹೋಗಿ. ಏನ್ ನ್ಯಾಯ? ದಿಕ್ಕಿಲ್ದರ ಈ ಹುಡುಗಿ ಮನೆಯೊಳ ನುಗ್ಗಿ ಗಂಟೆ ಗಂಟೆ ಬಾಗ್ ಹಾಕೊಂಡಿದ್ರೆ ಏನಿದ್ರ ಅರ್ಥ? ಇದನ್ನೇನು ಊರು ಅಂತ ತಿಳ್ಕೊಂಡಿದಾನೋ, ಆದ್ರ ಕೊಂಪೆ ಅಂತ ತಿಳ್ಕೊಂಡಿದಾನೋ? ನೋಡು, ನನ್ ತಮ್ಮ ನೀನ್ ಹೇಳಂತ ಜಾಗಕ್ಕೆ ಕಾಲಿಡುತ್ತ ಕೀಳ್ಮಟ್ಟ ಕೀಳನ್ನಲ್ಲ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ಅವನ ಬಗ್ಗೆ ನನಗೆ ಹೇಳ್ಬೇಕಾಗಿಲ್ಲ, ವಿಷಯ ಅಂತ ಹೇಳ. ಅದನ್ನ ನಾನು ಹೇಳ್ತೀನಿ. ನಾವಿಬ್ರು ಜೊತೆಯಲ್ಲಿ ಓದ್ದವರು, ನಾವು ಒಬ್ರನ್ನೊಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದೀವಿ. ನನ್ನ ಎಜುಕೇಶನ್ ಮುಗಿದ ಮೇಲೆ ಮದುವೆನೂ ಮಾಡ್ಕೋಬೇಕು ಅಂತ ಇದ್ವಿ. ಆದ್ರೆ ಈ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ನನ್ನ ಫಾರಿನ್ ಕಳಿಸೋದಿಲ್ಲ. ಇವಳಿಗೆ ಆಸರೆ ಆಗಿದ್ದ ಅಜ್ಜಿ ತೀರ್ಕೊಂಡ್ಬಿಟ್ರು. ಅದಕ್ಕೆ ಇವಳ ಹತ್ರ ಮಾತಾಡಿ ಸಾಂತ್ವನ ಹೇಳೋಣ ಅಂತ ಬಂದೆ. ಹೊರದೇಶಕ್ಕೆ ಹೋಗಿ ಬಂದ್ಮೇಲೆ ಇವಳನ್ನೇ ಮದುವೆ ಹಾಕಿ ಅಂತ ಏನಯ್ಯ ಗ್ಯಾರಂಟಿ? ನಾನ್ ಗ್ಯಾರಂಟಿ. ನಿಮ್ಮಂತ ದೊಡ್ಡ ಮಂತಂದವರು ನಾಲ್ಗೆ ತುದಿಲ್ ಆಡೋ ಮಾತನ್ನ ನಾನು ಕಂಡಿವ್ನಿ. ನಮ್ಮ ಮನೆತನದ ಬಗ್ಗೆ ಮಾತಾಡ. ಇವತ್ತಿಂದ ಹುಡುಗಿ ನಮ್ಮನೆ ಸೊಸೆ. ಈಗ ಕರ್ಕೊಂಡು ಅವಳ ಮನೆಗೆ ಸೇರ್ಸ್ಕೊತೀನಿ ನಾನು. ನನ್ನ ತಮ್ಮ ವಿದೇಶದಿಂದ ಬರ್ತಿದ್ದಂಗೆನೆ ಇವರಿಬ್ಬರಿಗೆ ನೀ ಮುಂದೆ ಮದುವೆ ಮಾಡಿಸ್ತೀನಿ ನಾನು. ಅದೇ ಮನೆತನದಿಂದ ಬಂದ್ರೆ ಈ ಸೂರ್ಯ ಯಾವತ್ತೂ ಮಾತು ಕೊಡಲ್ಲ. ಮಾತು ಕೊಟ್ಮೇಲೆ ಪ್ರಾಣ ಹೋದ್ರೆ ಸರಿ. ಆ ಮಾತು ತಪ್ಪೋದಿಲ್ಲ, ಇದು ಸತ್ಯ. ಸೂರ್ಯ, ಸತ್ಯ ಏನು ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಡೋಣ. ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಬೇಡಿ ಮಾವ, ಈಗ ನಾನು ಸತ್ಯ ಹೇಳಿದ್ರು ಯಾರೂ ನಂಬೋದಿಲ್ಲ. ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಕಿರಣ್ ವಾಪಸ್ ಬರ್ಬೇಕು. ಈ ಪರಿಸ್ಥಿತಿಯಲ್ಲಿ ಅಪ್ಪಾಜಿಗೆ ಆ ವಿಷಯ ಗೊತ್ತಾಯ್ತು ಅಂದ್ರೆ ಕಿರಣ್ ವಿದ್ಯಾಭ್ಯಾಸ ಹಾಳಾಗುತ್ತೆ. ಅವನ್ ಬರೋವರೆಗೂ ಅವಳನ್ನ ಕಾಪಾಡೋ ಜವಾಬ್ದಾರಿ ನಂದು. ಬೇಡಿ. ಹಾಗಂತ ಅವನು ಬರೋವರೆಗೂ ಈ ಅಪ್ಪ ಅದನ್ನ ನಿನ್ ತಲೆ ಮೇಲೆ ಹೊತ್ಕೊಂಡು ಜನರ ಹತ್ರ ಚೀತು ಅಂತ ಊಸ್ಕೊತೀಯ? ನನ್ನ ಮಗನ್ಕಿನ್ನ ಹೆಚ್ಚಾಗಿ ಸಾಕಿದ್ದಾರೆ. ಆ ಮನೆಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗ್ ಮಾವ? ಅಲ್ಲ, ಎಲ್ಲ ಹುಡುಗಿರು ಅವ್ರ ಲವರ್ಸ್ ಫೋಟೋನ ತಗೊಂಡು ಬಂದು ತೋರಿಸಿದ್ರೆ ನೀನು ಅವ್ರ ಫ್ಯಾಮಿಲಿ ಜಾತಕನೇ ವಿಡಿಯೋ ಮಾಡ್ಕೊಂಡು ಬಂದಿದ್ಯಲ್ಲಮ್ಮ.
ಡ್ಯಾಡಿ ಹುಡ್ಗ ನಿಮ್ಗೆ ಇಷ್ಟ ಆದ್ನಾ? ಹುಡುಗನೂ ಇಷ್ಟ ಆದ, ಅವ್ರ ಫ್ಯಾಮಿಲಿನೂ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹುಡುಗ ಅವರ ಸ್ವಂತ ಮಗ ಅಲ್ಲ ಅನ್ನೋ ಸತ್ಯನ ನಿನ್ ಹತ್ರ ನೇರವಾಗಿ ಹೇಳಿದ್ನಲ್ಲ, ಆ ಹೃದಯವಂತಿಕೆ ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ, ನೀವೇನೇ ಹೇಳಿ ಅವನ ಅವಿದ್ಯಾವಂತ ಅನ್ನೋದು ನನಗಿಷ್ಟ ಆಗ್ಲಿಲ್ಲ. ಒಬ್ಬ ಮನುಷ್ಯನಿಗೆ ವಿದ್ಯೆ ಒಂದೇ ಅವನ ತಿರಸ್ಕಾರಕ್ಕೆ ಕಾರಣ ಆಗಬಾರ್ದು. ಎನಿವೆ, ಗುಡ್ ಲಕ್.